ಹರೇ ಕೃಷ್ಣ. ಅಧ್ಯಾಯ 1 ಶ್ಲೋಕ 26. ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾರೆ, ಅರ್ಜುನನ ಅಂತರಂಗದ ಸಂಕಷ್ಟದ ನಿಜವಾದ ಆರಂಭವನ್ನು ತೋರಿಸುತ್ತದೆ. ಅವನು ಶತ್ರುಗಳಾಗಿ ನಿಂತಿರುವವರು ಕೇವಲ ಸೈನಿಕರಲ್ಲ, ತನ್ನದೇ ಕುಟುಂಬದ ಬಂಧು ಬಳಗ ಮತ್ತು ಗುರುಗಳು ಎಂಬುದನ್ನು ಅರಿಯುತ್ತಾನೆ. ಇಲ್ಲಿ ಅರ್ಜುನನ ಯುದ್ಧವನ್ನು ಕೇವಲ ರಾಜಕೀಯದ ದೃಷ್ಟಿಯಿಂದ ಅಲ್ಲ, ಮಾನವೀಯ ಮತ್ತು ನೈತಿಕ ದೃಷ್ಟಿಯಿಂದ ನೋಡಲು ಪ್ರಾರಂಭಿಸುತ್ತಾನೆ. ಇದೇ ಅರ್ಜುನನ ವಿಷಾದ ಯೋಗದ ಗಂಭೀರ ಹಂತಕ್ಕೆ ಪ್ರವೇಶ. ಅಲ್ಲಿ ನೋಡಿದನು, ನಿಂತಿರುವ ಅರ್ಜುನನು ತಂದೆಯರನ್ನು ಕೂಡ, ತಾತಿಂದಿರನ್ನು, ಗುರುಗಳನ್ನು, ಸಹೋದರ ಮಾವಂದಿರನ್ನು, ಸಹೋದರರನ್ನು, ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಸ್ನೇಹಿತರನ್ನು ಕೂಡ, ಮಾವಂದಿರನ್ನು, ಹಿತೈಷಿಗಳು ಸಹ, ಖಂಡಿತವಾಗಿಯೂ ಸೈನ್ಯಗಳಲ್ಲಿ ಎರಡೂ ಪಕ್ಷಗಳ ಸೇರಿದಂತೆ. ಅನುವಾದ: ಅರ್ಜುನನು ಎರಡು ಸೈನ್ಯದಲ್ಲಿದ್ದ ತನ್ನ ತಂದೆಯರನ್ನು, ತಾತಂದಿರನ್ನು, ಗುರುಗಳನ್ನು, ಸೋದರ ಮಾವಂದಿರುಗಳನ್ನು, ಸಹೋದರರನ್ನು, ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಸ್ನೇಹಿತರನ್ನು, ಮಾವಂದಿರನ್ನು, ಹಿತೈಷಿಗಳನ್ನು ನೋಡಿದನು. ಈ ಶ್ಲೋಕದ ಭಾವಾರ್ಥವನ್ನು ತಿಳಿಯೋಣ ಬನ್ನಿ. ರಣಭೂಮಿಯಲ್ಲಿ ಅರ್ಜುನನು ಎಲ್ಲ ಬಗೆಯ ಬಂಧುಗಳ ಕಂಡನು. ಭೂರಿಶ್ರವನಂತಹ ತನ್ನ ತಂದೆಯ ವರಗೆಯವರ, ಭೀಷ್ಮ ಮತ್ತು ಸೋಮನದತ್ತರಂತಹ ಪಿತಾಮಹರು, ದ್ರೋಣಾಚಾರ್ಯರು ಮತ್ತು ಕೃಪಾಚಾರ್ಯರಂತಹ ಗುರುಗಳು, ಶಲ್ಯ ಮತ್ತು ಶಕುನಿಗಳಂತಹ ಸೋದರ ಮಾವಂದಿರು, ದುರ್ಯೋಧನಂತಹ ಸೋದರರು, ಲಕ್ಷ್ಮಣನಂತಹ ಮಕ್ಕಳು, ಅಶ್ವತ್ಥಾಮನಂತಹ ಸ್ನೇಹಿತರು, ಕೃತವರ್ಮನಂತಹ ಹಿತೈಷಿಗಳು ಮೊದಲಾಗಿ ಅನೇಕರನ್ನು ನೋಡಿದರು. ತನ್ನ ಹಲವಾರು ಸ್ನೇಹಿತರು ಇದ್ದ ಸೈನ್ಯಗಳನ್ನು ಕಂಡನು.